ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂಚೆ ಇಲಾಖೆಯಲ್ಲಿ ನೇಮಕಾತಿಗೊಳ್ಳುವಂತಹ ಅಭ್ಯರ್ಥಿಗಳಿಗೆ ಮುಖ್ಯವಾದ ಮಾಹಿತಿ. ಇತ್ತೀಚೆಗೆ ಭಾರತೀಯ ಅಂಚೆ ಇಲಾಖೆ ದೇಶಾದ್ಯಂತ 28,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. 16/2/2026 ಅರ್ಜಿ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದು, ಶೀಘ್ರದಲ್ಲಿಯೇ ಮಾರ್ಚ್ 3ನೇ ವಾರದಲ್ಲಿ ಪ್ರಥಮ ಲಿಸ್ಟನ್ನು ಬಿಡುಗಡೆ ಮಾಡಲು ಸಿದ್ಧತೆಯನ್ನು ನಡೆಸಿದ್ದು, 28,000ಕ್ಕೂ ಅಧಿಕ ಹುದ್ದೆಗಳ ಪೈಕಿ ಕರ್ನಾಟಕ ರಾಜ್ಯದಲ್ಲಿ 1,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಕರ್ನಾಟಕದ ಲಕ್ಷಾಂತರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದು, ಇದರ ಅನ್ವಯವಾಗಿ ನೇಮಕಗೊಳ್ಳುವಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿಯನ್ನು ಈ ರೀತಿಯಾಗಿ ನಿಗದಿಗೊಳಿಸಲಾಗಿತ್ತು. ಒಟ್ಟು 3 ವಿಭಾಗದ ಹುದ್ದೆಗಳಿಗೆ ಅನುಸಾರವಾಗಿ BPM ಹುದ್ದೆಗಳಿಗೆ ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ BPM ಹುದ್ದೆಗಳು ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ 12,000ದಿಂದ 29,080 ರೂಪಾಯಿ ವೇತನವನ್ನು ಪಡೆದುಕೊಳ್ಳಲಿದ್ದು, ಆರಂಭಿಕವಾಗಿ ಈ ಒಂದು ವೇತನವನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. 12,000 ರೂಪಾಯಿ ವೇತನದೊಂದಿಗೆ 60% ಡೈಲಿ ಅನೌನ್ಸ್ಮೆಂಟ್ಸ್ DAಯನ್ನು ಪಡೆದುಕೊಂಡು ಒಟ್ಟು 19,450 ರೂಪಾಯಿ ವೇತನವನ್ನು ಪಡೆದುಕೊಳ್ಳಲಿದ್ದು, ಇದರಲ್ಲಿ 1,250 ರೂಪಾಯಿ ತಮ್ಮ ಉಳಿತಾಯ ಖಾತೆಗೆ ಉಳಿಸಿಕೊಳ್ಳಲಿದ್ದು ಅನ್ನೋದನ್ನು ಭಾರತೀಯ ಅಂಚೆ ಇಲಾಖೆ ಇಲ್ಲಿ ತಿಳಿಸಲ್ಪಟ್ಟಿದೆ. ಅದೇ ರೀತಿ ABPM ಮತ್ತು GDS ಹುದ್ದೆಗಳಿಗೆ ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ 10,000ದಿಂದ 24,470 ರೂಪಾಯಿವರೆಗೆ ವೇತನವನ್ನು ನಿಗದಿಗೊಳಿಸಲಾಗಿತ್ತು. ಇದರ ಅನ್ವಯವಾಗಿ ಈ 2 ಹುದ್ದೆಗಳಿಗೆ ಆಯ್ಕೆಗೊಳ್ಳುವಂತಹ ಅಭ್ಯರ್ಥಿಗಳಿಗೆ ಆರಂಭಿಕ ವೇತನ 10,000 ರೂಪಾಯಿ ಮೂಲ ವೇತನದೊಂದಿಗೆ 16,180 ರೂಪಾಯಿ ನಿವ್ವಳ ವೇತನವನ್ನು ಪಡೆದುಕೊಳ್ಳುತ್ತಿದ್ದು, ಇದರಲ್ಲಿ ಉಳಿತಾಯ ಹಣ 1,250 ರೂಪಾಯಿಯನ್ನು ಕಡಿತಗೊಳಿಸಿದರೆ 14,930 ರೂಪಾಯಿ ವೇತನ ಪಡೆದುಕೊಳ್ಳಲಿದ್ದಾರೆ. ಈ ವೇತನ ವರ್ಷದಿಂದ ವರ್ಷಕ್ಕೆ ಬದಲಾವಣೆಗೊಳ್ಳುತ್ತಿದ್ದು, ಅದು ಭಾರತೀಯ ಅಂಚೆ ಇಲಾಖೆ ಸರ್ಕಾರದ ನೀತಿ ನಿಯಮಗಳ ಅನುಸಾರವಾಗಿ ಹೆಚ್ಚಳ ಆಗಲಿದೆ. ಈ ವರ್ಷ ಆಯ್ಕೆಗೊಳ್ಳುವಂತಹ ಅಭ್ಯರ್ಥಿಗಳಿಗೆ 2% DAಯನ್ನು ಹೆಚ್ಚಳ ಮಾಡಿದ್ದು, ಹುದ್ದೆಗಳಿಗೆ ಆಯ್ಕೆಗೊಳ್ಳುವಂತಹ ಅಭ್ಯರ್ಥಿಗಳು ದಿನದ ಅವಧಿಯ 4 ಗಂಟೆಗಳಿಗೆ ಮಾತ್ರ ವೇತನವನ್ನು ನಿಗದಿಪಡಿಸಲಾಗಿತ್ತು. ಇದರ ಜೊತೆಗೆ ಹೆಚ್ಚುವರಿ ಸಮಯದ ಕೆಲಸವನ್ನು ಕೈಗೊಂಡರೆ ಭಾರತೀಯ ಅಂಚೆ ಇಲಾಖೆ ಅದಕ್ಕೆ ಬೇರೆ ವೇತನವನ್ನು ತಮಗೆ ರವಾನೆ ಮಾಡುತ್ತದೆ. ಹಾಗಾಗಿ ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ಭಾರತೀಯ ಅಂಚೆ ಇಲಾಖೆ ತನ್ನ ಇಲಾಖಾ ವ್ಯಾಪ್ತಿಯ ಪರೀಕ್ಷೆಗಳನ್ನು ಎದುರಿಸಿ ಆಯ್ಕೆಗೊಂಡು ಈ ಒಂದು ಹುದ್ದೆಯಲ್ಲಿಯೇ ತಾವು ಬೇರೆ ಬೇರೆ ಹುದ್ದೆಗಳನ್ನು ಜ್ಯೇಷ್ಠತೆ ಅನುಸಾರವಾಗಿ ಅಂದರೆ ಪ್ರಮೋಷನ್ ಆಗುವಂತಹ ಅವಕಾಶವನ್ನು ಭಾರತೀಯ ಅಂಚೆ ಇಲಾಖೆ ಕಲ್ಪಿಸಿಕೊಡಲಾಗುತ್ತಿದ್ದು, ಆಯ್ಕೆಯಾದಂತಹ ಅಭ್ಯರ್ಥಿಗಳು ಮುಂಬರುವ ದಿನಮಾನಗಳಲ್ಲಿ ಈ ಒಂದು ಹುದ್ದೆಯಲ್ಲಿ ಮುಂದುವರಿಯುತ್ತಾ ತಾವು ತಮ್ಮ ವಿದ್ಯಾರ್ಹತೆ ತಮ್ಮ ಪ್ರತಿಭೆಗೆ ಅನುಸಾರವಾಗಿ ಬೇರೆ ಬೇರೆ ಹುದ್ದೆಗಳ ಪಡೆದುಕೊಳ್ಳಲಿಕ್ಕೆ ಭಾರತೀಯ ಅಂಚೆ ಇಲಾಖೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದ್ದು, ಅಂತಹ ಅವಕಾಶವನ್ನು ಭಾರತೀಯ ಅಂಚೆ ಇಲಾಖೆಯ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು. ಅರ್ಹ ಅಭ್ಯರ್ಥಿಗಳೇ, ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳೇ, ಅರ್ಥಾತ್ 95 ಅಂಕಗಳಿಗಿಂತಲೂ ಮಿಗಿಲಾದ ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ತಾವು ಸಲ್ಲಿಸಿದಂತಹ ಅರ್ಜಿಯ ಅನ್ರಿಸರ್ವ್ಡ್ OBC, EWS, SC, ST ಇತರ ಮೀಸಲಾತಿ ಅನ್ವಯವಾಗಿ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂಕಗಳೊಂದಿಗೆ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡಲಾಗುತ್ತದೆ ಅನ್ನೋದನ್ನು ಭಾರತೀಯ ಅಂಚೆ ಇಲಾಖೆ ಶೀಘ್ರದಲ್ಲಿಯೇ ತಮ್ಮ ಪ್ರಥಮ ಆಯ್ಕೆ ಪಟ್ಟಿಯನ್ನು ಪ್ರಕಟಗೊಳಿಸುತ್ತಿದ್ದು, ಆ ಆಯ್ಕೆ ಪಟ್ಟಿಯ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾನು ನೀಡುತ್ತಾ ಇದ್ದೀನಿ. ಈ ಒಂದು ವೇತನ ಶ್ರೇಣಿಯ ಕುರಿತಾದಂತಹ ಮಾಹಿತಿ ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.